ಸಮ ಸಮಾಜ ನಿರ್ಮಾಣಕ್ಕೆ ನಾರಾಯಣ ಗುರುಗಳ ಹೋರಾಟ. ಜಿಎಚ್ ಶ್ರೀನಿವಾಸ್. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು. ನಿಸ್ವಾರ್ಥದಿಂದ ಸಮಾಜ ಸೇವೆ ಮಾಡಿ ಸಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು, ಕನಕದಾಸರು, ಬಸವಣ್ಣ, ಸರ್ವಜ್ಞರು, ಗುರು ನಾನಕ್, ಅಂಬೇಡ್ಕರ್ ಹಾಗೂ ಗಾಂಧೀಜಿ ಅವರು ಅಸ್ಪೃಶ್ಯತೆ ಹೋಗಲಾಡಿಸಿ ಸಮಾನತೆಯ ಸಮಾಜಕ್ಕಾಗಿ ಹೋರಾಟ ನಡೆಸಿದ್ದಾರೆ ಎಂದು ಶಾಸಕರಾದ ಜಿಎಚ್ ಶ್ರೀನಿವಾಸ್ ಹೇಳಿದರು. ನಾಡಹಬ್ಬಗಳ ಸಮಿತಿ ಮತ್ತು ಆರ್ಯ ಈಡಿಗ ಸಮಾಜದವರು ತಾಲೂಕು ಆಡಳಿತ ಸೌಧದಲ್ಲಿ ಏರ್ಪಡಿಸಿದ್ದ ಬ್ರಹ್ಮಶ್ರೀ ನಾರಾಯಣ ಗುರುಗಳ 171ನೇ ಜಯಂತಿ ಕಾರ್ಯಕ್ರಮವನ್ನು ಅವರು ಉದ್ಘಾಟಿಸಿ ಮಾತನಾಡಿದರು. ಸಮಾಜಕ್ಕಾಗಿ ಸೇವೆ ಸಲ್ಲಿಸಿದವರನ್ನು ದೇವರಂತೆ ಜನರು ಪೂಜಿಸುತ್ತಾರೆ. ಆರ್ಯ ಈಡಿಗ ಸಮಾಜ ಸಣ್ಣದಾದ್ರೂ ರಾಜ್ಯವನ್ನು ಆಳಿದ ಮಾಜಿ ಮುಖ್ಯಮಂತ್ರಿ ದಿವಂಗತ ಬಂಗಾರಪ್ಪ ಅವರ ಸೇವಾ ಯೋಜನೆಗಳನ್ನು ಮರೆಯಲಾಗದು. ಸಣ್ಣ ಸಮಾಜಗಳು ಒಗ್ಗಟ್ಟಾಗಬೇಕು. ನಾರಾಯಣ ಗುರು ಸಮುದಾಯ ಭವನ ಹಾಗೂ ದೇವಸ್ಥಾನಕ್ಕೆ ಧನ ಸಹಾಯ ನೀಡುತ್ತೇನೆ ಎಂದು ಭರವಸೆ ನೀಡಿದರು. ಪುರಸಭಾ ಅಧ್ಯಕ್ಷ ವಸಂತ್ ಕುಮಾರ್ ಕಾವಲಿ ಅವರು ಮಾತನಾಡಿ, ಈಡಿಗ ಸಮಾಜ ದೊಡ್ಡದಾಗಿ ಬೆಳೆಯುತ್ತಿದೆ, ರಾಜಕೀಯವಾಗಿಯೂ ಬೆಳೆದು ಬರುವುದು ಅಗತ್ಯ ಎಂದು ಅಭಿಪ್ರಾಯಪಟ್ಟರು. ಪ್ರಾಧ್ಯಾಪಕಿ ಪ್ರತಿಭಾ ಶಂಕರ್ ಪ್ರಾಸ್ತಾವಿಕ ಭಾಷಣ ಮಾಡಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ಎನ್ ವೆಂಕಟೇಶ್ ಅವರು ನಾರಾಯಣ ಗುರುಗಳ ತತ್ವಗಳನ್ನು ನೆನಪಿಸಿಕೊಂಡು ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎಂಬ ಸಂದೇಶವನ್ನು ಅವರು ಸಾರಿದ್ರು. ಬಾಲ್ಯ ವಿವಾಹ, ಬಹುಪತ್ನಿತ್ವ, ದೇವದಾಸಿ ಪದ್ಧತಿ, ಬೆತ್ತಲೆ ಸೇವೆ ಮುಂತಾದ ಅನಿಷ್ಟಗಳನ್ನು ನಿಷೇಧಿಸಿದ್ರು. ಮೂಢನಂಬಿಕೆಗಳನ್ನು ಹೋಗಲಾಡಿಸಲು ಪ್ರಾಣಿ ಬಲಿಯನ್ನು ನಿಲ್ಲಿಸಿದ್ರು. ದಲಿತರೊಂದಿಗೆ ಸಹಭೋಜನ ಮಾಡಿ ದಲಿತರಿಗಾಗಿ 60 ದೇವಸ್ಥಾನಗಳನ್ನು ನಿರ್ಮಿಸಿದ್ರು. ಶಿಕ್ಷಣದ ಮಹತ್ವವನ್ನು ಜನರಲ್ಲಿ ಜಾಗೃತಗೊಳಿಸಿದ್ರು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಪುರಸಭಾ ಅಧ್ಯಕ್ಷ ಟಿಎಸ್ ಪ್ರಕಾಶ್ ವರ್ಮಾ, ಸಮಾಜದ ಮುಖಂಡರು ಟಿಟಿ ರಾಘವೇಂದ್ರ, ಮನೋಜ್ ಕುಮಾರ್, ಚಂದ್ರಶೇಖರ್, ಕೃಷ್ಣಮೂರ್ತಿ, ಅಜಯ್, ಪುರಸಭಾ ಉಪಾಧ್ಯಕ್ಷೆ ಪಾರ್ವತಮ್ಮ ತಿಮ್ಮಯ್ಯ, ಆರಕ್ಷಕ ಉಪನಿರೀಕ್ಷಕ ಶಶಿಕುಮಾರ್, ಅಧಿಕಾರಿಗಳು ಗಜೇಂದ್ರಪ್ಪ, ಸುರೇಶ್, ತಹಶೀಲ್ದಾರ್ ವಿಶ್ವಜಿತ್ ಮೆಹ್ತಾ, ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ, ನರಸಿಂಹಮೂರ್ತಿ, ಪ್ರಮೋದ್, ತೇಜಸ್ವಿ, ಶೀಲಾವತಿ, ಸುಜಾತ ಸೇರಿದಂತೆ ಹಲವಾರು ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ವರದಿ ಪ್ರದೀಪ್ ಇಚ್ಚಿ, ಪ್ರಜಾಪವರ್ ಟಿವಿ, ತರೀಕೆರೆ. ಸಮಾಜ ಸುಧಾರಣೆ ಇವರು ಏನು ಆ ಸಮಾಜದಲ್ಲಿ ಜನಿಸಿರ್ತಕ್ಕಂಥವ್ರು ಅವರ ಸುಲಕಸು ಏನಾಗಿತ್ತು ಅಂದರೆ ನಮ್ಮ ಕರ್ನಾಟಕ ಪ್ರಾಂತ್ಯದಲ್ಲಿ ಸೇಂದಿಯನ್ನ ಈಚಲು ಬಂದಲ್ಲಿ ಸೇಂದಿಯನ್ನ ಕಡಿದು ಸೇಂದಿಯನ್ನ ಕಟ್ಟೋದು, ಇಳಿಸೋದು, ಮತ್ತೆ ಮಾರಾಟ ಮಾಡ್ತಕ್ಕಂಥದ್ದು ಇದು ಅವರ ವೃತ್ತಿ ಆಗಿತ್ತು. ಆದರೆ ಆಗಿನ ಶ್ರೀಮಂತರಲ್ಲಿ ಕೆಲವರು ಶ್ರೀಮಂತರು ಅಂದರೆ ದಾಸಪ್ಪ ಮತ್ತು ದಂಪತಿ ಮತ್ತು ಮೂಲ ರಂಗಪ್ಪ ಅಂತಕ್ಕಂಥ 2 ಕಂಪನಿಯವರು ಈ ಸೇಂದಿ ಮಾರಾಟದ ಮಾರಾಟಗಾರರಾಗಿದ್ದರು. ಅವರ ಹತ್ರ ಸಾವಿರಾರು ಜನ ಏನು ಈಗ ಆರ್ಯ ಈಡಿಗ ಸಮಾಜಕ್ಕೆ ಸೇರಿದವರು ಕೆಲಸ ಮಾಡ್ತಾರೆ. ಆ ಕೆಲಸ ಮಾಡ್ತಿರುವಲ್ಲಿ ನಮ್ಮ ತರೀಕೆರೆಯಲ್ಲಿ ಒಂದು ಸೇಂದಿ ಅಂಗಡಿ ಇಟ್ಟಿದ್ರು. ಸಂತೆ ಮಾಡ್ತಿದ್ರು, ಕೋಟೆ ಮಾಡಬೇಕು. ನಾನು ಸಣ್ಣ ಹುಡುಗವಾಗ ತಿಮ್ಮಣ್ಣ ಅಂತೇಳಿ ನಮ್ಮ ಪಾರ್ವತಮ್ಮವರ ಪತಿ, ನಾನು ಸಣ್ಣ ಹುಡುಗ, ನಮ್ಮ ತಂದೆ ಸೇರಿ ಕುಡಿಯಕ್ಕೆ ಹೋಗ್ತಾ ಇದ್ರು. ನನಗೆ ನಮ್ಮ ಜೊತೆ ಕರ್ಕೊಂಡು ಹೋದ್ರೆ ನನಗೆ 5 ಪೈಸೆ ಕೊಡ್ತಾ ಇದ್ರು ತಿಮ್ಮಣ್ಣ. ಹೀಗೆ ಅವರ ವೃತ್ತಿ ಜೀವನ ಈ ಥರ ಮುಂದುವರೆದು ಬಂದರೆ ಆ ಬಿಲ್ಲವ ಸಮಾಜದಲ್ಲಿ ಹುಟ್ಟಿದಂತಹ ಏನು 1854ನೇ ಇಸ್ವಿ ಸೆಪ್ಟೆಂಬರ್ 20ರಂದು ಓಣಂ ಹಬ್ಬದ ಓಣಂ ಹಬ್ಬ ನಡೆದ 3ನೇ ದಿನ ಶ್ರಾವಣ ಮಾಸದಲ್ಲಿ ಕೇರಳ ರಾಜ್ಯದ ತಿರುವನಂತಪುರ ಜಿಲ್ಲೆಯ ಚಂಬಳಂತಿ ಗ್ರಾಮದಲ್ಲಿ
ಮದನ್ ಹಾಸನ್ ಮತ್ತು ಕುಟ್ಟಿ ಅಮ್ಮಳ್ ದಂಪತಿಗಳಿಗೆ 4ನೇ ಮಗನಾಗಿ ಹುಟ್ಟಿದವರೇ ಬ್ರಹ್ಮಶ್ರೀ ನಾರಾಯಣಪುರಿ. ಅವರು 1877ರಲ್ಲಿ ರಾಮನ್ ಪಿಳ್ಳೆ ಹಾಸನ್ ಎಂಬುವ ಗುರುಗಳಿಂದ ಸಂಸ್ಕೃತ ಕಲಿತಾರೆ, ವೇದ ಕಲಿತಾರೆ ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತಾರೆ. ಎಲ್ಲ ವಿದ್ಯೆಗಳನ್ನ ಅವರಲ್ಲಿ ಕಲಿತು ಆನಂತರ ಅವರ ಮಾವ ಒಬ್ಬ ನಾಟಿ ವೈದ್ಯರಾಗಿರ್ತಾರೆ. ಆ ನಾಟಿ ವೈದ್ಯರ ಬಳಿ ಇವರು ವೈದ್ಯಕೀಯ ಏನು ಚಿಕಿತ್ಸೆ ಕೊಡ್ತಕ್ಕಂಥದ್ದು, ನಾಟಿ ಚಿಕಿತ್ಸೆ, ಗಿಡಮೂಲಿಕೆಗಳಿಂದ ಪ್ರಯಾಣಿಸತಕ್ಕಂಥ ಚಿಕಿತ್ಸೆ ಕೊಟ್ಟು ನೂರಾರು ಬಡಗಳ ರೋಗಿಗಳಿಗೆ ಅವರು ಉಚಿತವಾಗಿ ಚಿಕಿತ್ಸೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದೇ ರೀತಿ ಇವರು ಶಿಕ್ಷಣ ಪಡೆದ ನಂತರ ಎಲ್ಲರಿಗೂ ಉನ್ನತ ಶಿಕ್ಷಣ ಕೊಡಬೇಕು, ಶಾಲೆಗಳನ್ನು ತೆರೆಯಬೇಕು ಅಂತೇಳಿ ಆಲೋಚನೆ ಮಾಡ್ತಾರೆ. ಬಡವರಿಗೆ ಶಾಲೆಗಳನ್ನು ತೆರೆದು ಶಿಕ್ಷಣ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಶಿಕ್ಷಣದ ಜೊತೆಗೆ ಇವರು ಸಮಾಜ ಸೇವೆ, ಈ ಸಮಾಜದಲ್ಲಿರ್ತಕ್ಕಂಥ ಮೂಢನಂಬಿಕೆಗಳನ್ನು ತೊಡಗಿಸ್ಬೇಕು ಅಂತೇಳಿ ಅವರು ಮಾಡ್ತಾರೆ. ಆಗ ಕೇರಳದಲ್ಲಿ ಏನಾಗ್ತದೆ ಅಂದರೆ, ಒಬ್ಬರು ಅಸ್ಪೃಶ್ಯರು ದೇವಸ್ಥಾನಕ್ಕೆ ಹೋಗುವಾಗಿಲ್ಲ, ದೇವಸ್ಥಾನ ಮುಂದುಗಡೆ ಹೋಗುವಾಗಿಲ್ಲ. ದೇವಸ್ಥಾನದ ಹಿಂಭಾಗದಿಂದ ಒಂದು ಬಟ್ಟೆಯಲ್ಲಿ ಕಾಯಿ, ಹಣ್ಣು ಅವೆಲ್ಲ ಇಟ್ಟು ದೇವಸ್ಥಾನದ ಒಳಗೆ ಹಾಕಬೇಕಾಗಿತ್ತು. ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಇವತ್ತು ಇವೆಲ್ಲ ಕಾರ್ಯಕ್ರಮಗಳನ್ನ ಎಲ್ಲ ಸಮಾಜದ ಸೇವೆ ಮಾಡಬೇಕು. ಬಸವಣ್ಣನ ಲಿಂಗಾಯತ ಮಾಡ್ತಾರೆ, ಕನಕದಾಸರು ಮಾಡ್ತಾರೆ, ವಾಲ್ಮೀಕಿಯನ್ನು ವಾಲ್ಮೀಕಿ ಜನಾಂತರ ಮಾಡ್ತಾರೆ, ನಮ್ಮ ನಾರಾಯಣ ಗುರುಗಳನ್ನ ನೀವು ಮಾಡ್ತೀರಿ, ಅಂಬೇಡ್ಕರ್ ಜಯಂತಿ ದಲಿತರು ಮಾಡ್ತಾರೆ. ಸಮಾಜ ನಿರ್ಮಾಣ ಮಾಡಬೇಕು ಅಂದ್ರಲ್ಲ, ಅದಕ್ಕೆ ಒಂದು ಜಾತಿ ಕಟ್ಕೊಂಡು ನಾವು ಅದಕ್ಕೆ ಮಾಡಕ್ ಹೋದ್ರೆ ಅರ್ಥವೇ ಇರಲಿಲ್ಲ. ಇವತ್ತು ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಯಾಕೆ ನಾವು ನಮಗೋಸ್ಕರ ಮಾಡಬಾರ್ದು, ಇನ್ನೊಬ್ಬರಿಗೋಸ್ಕರ ಮಾಡಿದ್ರೆ ಜನ ಇರ್ತಾರೆ. ನೂರಾರು ಕೋಟಿ ಲಕ್ಷಾಂತರ ಕೋಟಿ ಮಾಡೋದು, ಜನ ಏನನ್ನು ನಿಲ್ಲಿಸ್ಕೊಳ್ಳೋದಿಲ್ಲ, ಎಲ್ಲ ಬಿಟ್ಟು ಹೋಗೋದೆ, ಯಾರು ಉಟ್ಕೊಂಡು ಹೋಗೋದೇ ಇಲ್ಲ. ಸೊ ನಾವು ಸಮಾಜಕ್ಕೆ ಏನಾದ್ರು ಮಾಡಬೇಕು ಅಂತಕ್ಕಂಥದ್ದು ಕೈಲಾಗಿದ್ದು, ಅವ್ರ ಕೈಲಾಗಿದ್ದು ಅಂತ ಮಾಡಿದ್ರೆ ಜನ ನೆನೆಸ್ಕೊಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ಇವತ್ತು ನಾನು ಕೇಳಿದೆ ಎಷ್ಟೊಂದು ಜನ ಸನ್ಮಾನ ಮಾಡಿ